Hey guys, welcome back to my YouTube channel. ಗೈಸ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಇವತ್ತು ನಾನು ಮಮ್ಮಿ ಪಾಪು ಮಮ್ಮಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವ್ರ ಜೊತೆ ಹೊರಗೆ ಹೋಗ್ತಾ ಇದೀವಿ. ಫ್ರೆಂಡ್ಸ್ ಅಂದರೆ ಒಬ್ಬರೇನಾ ಬರ್ತಾರಾ? ಇಲ್ಲ ಅಂದಿವಿ ಒಬ್ಬರೇ ಬರೋದು. ಅವ್ರ ಊರಿಗೆ ಹೋಗ್ತಾ ಇದೀವಿ. ಅಂದರೆ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ. ಸೊ ಅಲ್ಲಿಗೆ ಏನಿದೆ ಹೋಳಿಗೆಮ್ಮ ಅಂತ ಮಾಡ್ತಾರೆ ಆಷಾಢದಲ್ಲಿ. ಹಂಗಾಗಿ ಹಬ್ಬ ಅಂತ ಕರೆದಿದ್ದಾರೆ, ಹೋಗ್ತಿದೀವಿ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಅದೇ ಇವತ್ತಿನ ವ್ಲಾಗ್. ಗೈಸ್ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ, ಮಲಗಿದೆ. ಇವಾಗ ಎದ್ದಳಿಸ್ಬಿಟ್ಟು ಫೀಡ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಅದೇ ಇವಾಗ ಹೊರಡಬೇಕು. ಇಲ್ಲಿ ನೋಡಿ ಗೈಸ್ ಮಲ್ಕೊಂಡಿದೆ. ಅದೇ ಇವಾಗ ಏಳಿಸಿ ಸ್ವಲ್ಪ ಫೀಡ್ ಮಾಡ್ತೀನಿ. ಫೀಡ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಗೈಸ್ ಎದ್ದಳಿಸಿದ್ದೀನಿ ಇವಾಗ. ಪಾಪ ಅದಕ್ಕೆ ನಿದ್ದೆ. ಅಮ್ಮ ಏನಮ್ಮ? ಓ ನೀನದು ನೀನಪ್ಪ ಅವನ ಮಗ. ಗೈಸ್ ಈಗ ಸ್ವಲ್ಪ ಫೀಡ್ ಮಾಡ್ತೀನಿ. ಫೀಡ್ ಮಾಡಿ ಕರ್ಕೊಂಡೋದ್ರೆ ಚೆನ್ನಾಗಿ ಅಂತ. ಹಠ ಮಾಡಲ್ಲ. ಒಂದು ಸ್ವಲ್ಪ ಈಗ ಎದ್ದಿರುತ್ತಲ್ಲ, ಹಾಲು ಕುಡಿಸ್ಬಿಟ್ರೆ ಆರಾಮಾಗಿರುತ್ತೆ. ಹೆಂಗಿದ್ಯಾ ನೋಡಿ ನೀನು, ಹೆಂಗಿದ್ಯಾ ನೋಡೋದು. ಗೈಸ್ ಅಣ್ಣ ಸ್ಕೂಟಿಯಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ದ, ಅದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನಾವು ಡೈರೆಕ್ಟ್ ಅವ್ರ ಊರಿಗೆ ಬಂದೆ, ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಪಾಪು ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಗೈಸ್ ನಾವು ಕಾರಲ್ಲಿ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಬಸ್ಸೇ ಎಲ್ಲ ಇನ್ನೂ ನಿಯರ್ ಇದೆ ಅಂಥೇಳಿ ಬಸ್ಸಲ್ಲೇ ಬಂದ್ವಿ. ಗೈಸ್ ಇವಾಗ ಜಸ್ಟ್ ಬಂದ್ವಿ ಇಲ್ಲೇ ಮನೆಗೆ. ಇಲ್ಲೇ ಬಿಟ್ಬಿಡುತ್ತೆ, ಇಲ್ಲೇ ನಿಯರ್ ಅಲ್ವಾ ನಿಮಗೆ? ಹೌದು, ಸ್ಟಾಪ್ ಇಲ್ಲೇ ಇರುತ್ತೆ, ಮನೆ ಹತ್ರನೇ ಸ್ಟಾಪ್ ಮಾಡುತ್ತೆ ಬಸ್ಸು. 5 ಮಿನಿಟ್ಸಿಗೆ ಒಂದ್ಸಲ ಬಸ್ ಇರುತ್ತೆ. ಮಾಡನಾಯಕನಹಳ್ಳಿ, ಚಿಕ್ಕಪ್ಪನಹಳ್ಳಿ ಅಂತ ಹೇಳಿ, ಚಿಕ್ಕೊಂಡನಹಳ್ಳಿ. ನನ್ನ ಫ್ರೆಂಡ್ ಇವರು, ಬೆಸ್ಟ್ ಫ್ರೆಂಡು. ಇಲ್ಲೇ ನಮ್ಮದು ಮನೆ ತೋಟ ಎಲ್ಲ ಇಲ್ಲೇ ಇದೆ. ಅವ್ರ ಮನೆ ತೋರಿಸಿ ಬರ್ರಿ ಒಳಗೆ ಹೋಗೋಣ. ಹಾಂ ಈಗ ಭತ್ತ ಎಲ್ಲ ತಂದುಬಿಟ್ಟಿದಾರ. ಇವಾಗ ಬಂದ್ವಿ ಮನೆ ಒಳಗೆ. ಓಕೆ, ಮೇಲ್ಗಡೆ ಮನೆ ತೋರಿಸ್ತಾರಂತೆ, ಹೋಗೋಣ. ಇದು ನಮ್ಮದು ಹಳ್ಳಿ ಮನೆ. ಆ್ಯಕ್ಚುಲಿ ಮಾಡನಾಯಕನಹಳ್ಳಿ ಅಂತ ಇದು ನಮ್ಮದು. ಇಲ್ಲಿ ತೆಂಗಿನಕಾಯಿ ತೋಟ ಎಲ್ಲ ಇದೆ, ತೆಂಗಿನಕಾಯಿ ಎಲ್ಲ ಬೆಳೆದಿದ್ದೀವಿ ನೋಡಿ. ಹಾಗೆ ಇವಾಗ ನಾವು ತೊಗರಿ ಹಾಕ್ತಾಯಿದ್ವಿ, ಯಾಕೆಂದರೆ ಮಳೆ ಇಲ್ವಲ್ಲ ಈ ಸಲ. ಮಳೆ ಇದ್ದರೆ ನಾವು ಜೋಳ ಹಾಕ್ತಿದ್ವಿ. ಮಳೆ ಇಲ್ಲದೆ ಇರೋ ಕಾರಣಕ್ಕೆ ನಾವು ಇವಾಗ ತೊಗರಿ ಬೆಳಿಬೇಕಾಗಿದೆ. ತೊಗರಿ ಇಲ್ಲಾಂದರೆ ಮತ್ತು ಯಾವ್ದು ಬೇಕಾದ್ರೆ ಬೆಳಿಬೋದು, ಅಂದರೂ ಮಳೆ ಇಲ್ಲದೆ ಇರೋದಕ್ಕೆ ನಾವು ತೊಗರಿಯನ್ನು ಹಾಕ್ತಾಯಿದ್ದೀವಿ. ಇದು ತೆಂಗಿನಕಾಯಿ ಉದುರಿಸ್ಕೊಂಬಂದಿದ್ದೀವಿ. ತೋಟ ಇದೆ ನಮ್ಮದು, ಅಡಿಕೆ ತೋಟ ಇದೆ. ಹಾಗೆ ನಮ್ಮದು ಮೇಲ್ಗಡೆ ಮನೆ ನೋಡಿ, ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಅಲ್ಲಿ ಮೇಲೆ ಜಾಯಿಂಟ್ ಫ್ಯಾಮಿಲಿ ಗೈಸ್ ಇವ್ರದ್ದು. ಇದು ಡೂಪ್ಲೆಕ್ಸ್ ಮನೆ. 5 ಮೆಂಬರ್ಸ್, ನಮ್ಮ ಎಲ್ಲ ಸೇರಿ 5 ಜನ ಇದ್ದೀವಿ ನಾವು. ಜಾಯಿಂಟ್ ಫ್ಯಾಮಿಲಿ ಸುತ್ತ ಇಲ್ಲಿ. ಇದು ಟೆರೆಸ್. ಫುಲ್ ಕಾಣಿಸುತ್ತೆ ತೋಟ, ಬಾಳೆ ತೋಟ. ನಿಮ್ದು ಅಡಿಕೆ ತೋಟ? ಬಾಳೆದು. ಹಾ, ಬಾಳೆಹಣ್ಣು ಬಿಡುತ್ತೆ, ಬಾಳೆಕಾಯಿ ಅಲ್ಲ ಬಿಡುತ್ತೆ. ನಿಮ್ ತೋಟ ಇರೋದು ಎಲ್ಲಿ? ಇಲ್ಲ ಇದೆಯಲ್ಲ, ಇದೆಲ್ಲ ಇದೆ. ಅದು ನಮ್ಮ ನಂದು. ಹಾ ಹಾ. ಇದು ನಮಗೆ ಬಂದಿದೆ. ಇದೆಲ್ಲ ಗೈಸ್ ನಮಗೆ ನಮ್ಮ ಬಂದಿದೆ. ನೋಡ್ರಿ, ಬಿಸಿಲಿಗೆ ಬಂದ್ರೆ ಕಪ್ಪಾಗ್ತಾರಂತ ಅಲ್ಲಿ ಓಡೋಗಿದ್ದಾರೆ. ಹೌದಾ? ನೋಡಿದ್ರ ನಿಮಗೆ ಚೆನ್ನಾಗ್ ಅನ್ಸುತ್ತಾ ಹಳ್ಳಿ ಮನೆ? ಹಾ ಚೆನ್ನಾಗ್ ಅನ್ಸುತ್ತೆ. ಖುಷಿ ಆಯ್ತಾ? ನೀವೆಲ್ಲ ಸಿಟಿ ಅವರು. ಓಕೆ, ಪಾಪು ನೋಡಿ ಎಷ್ಟು ಖುಷಿ ಆಗಿದೆ. ಹಳ್ಳಿಗೆ ಬಂದ್ಬಿಟ್ಟು ಖುಷಿ ಆಗ್ಬಿಟ್ಟಿದೀಯ ಚಿನ್ನು. ವಾವ್, ಸೂಪರ್. ನಿನಗೂ ಹಳ್ಳಿ ಅಂದ್ರೆ ಇಷ್ಟನಾ, ವಿಲೇಜ್ ಅಂದ್ರೆ? ಗೈಸ್ ಇವ್ರು ನಮ್ಮಿ ಫ್ರೆಂಡ್, ಇವ್ರ ಕ್ಲೋಸ್ ಫ್ರೆಂಡ್ಸ್. ಇವರು ಎಲ್ಲೇ ಹೋದ್ರು ಜೊತೆಗೆ ಹೋಗ್ತಾರೆ. ಯಾ, ಥ್ಯಾಂಕ್ ಯು ಅಪ್ಪ. ನಮ್ಮ ಹಳ್ಳಿಗೆ ಬಂದು ಎಷ್ಟೊಂದು ಮಿಂಗಲ್ ಆಗಿದ್ದಕ್ಕೆ ಥ್ಯಾಂಕ್ಸ್. ತೋಟ ಎಲ್ಲ ನೋಡಿದ್ರಲ್ಲ, ಚೆನ್ನಾಗ್ ಅನ್ಸ್ತು. ತೋಟಕ್ಕೆ ಹೋಗೋಣ ಆಮೇಲೆ. ತೋಟದ ಮನೆ ಅಂತಾನೆ ಇದು. ಓಕೆ ಬನ್ನಿ, ಮತ್ತೆ ಇನ್ನು ಆ ಕಡೆ ತೋರಿಸ್ತೀವಿ. ಊರೆಲ್ಲ ನೋಡ್ಬೋದು, ಊರನ್ನು ಪಕ್ಕಕ್ಕಿದೆ. ಇದ್ರ ಮೇಲೆ ಬೇಕಾದ್ರೆ ಮನೆ ಕಟ್ಕೋಬಹುದು. ಇನ್ನು ಅಮ್ಮು ಎಸಿ ಮಮ್ಮು. ಇದು ಬಾಲ್ಕನಿ. ಹಾ, ಈ ಕಡೆ
ಕಡೆ ನೋಡು, ಈ ಕಡೆ ಬಾಲ್ಕನಿ. ಹೀಗೆ ಇದೊಂದು ಗೈಸ್ ರೂಮ್ ಇದು ಇದೆ. ಬಾಲ್ಕನಿ. ಓಕೆ, ಊರೆಲ್ಲ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡ್ರೆ. ಇಡೀ ಮಾಡನಾಯಕನಹಳ್ಳಿ ಕಾಣಿಸುತ್ತೆ. ಪಕ್ಕದ ಹಳ್ಳಿ ಇದು ಚಿಕ್ಕಪ್ಪನ ಹಳ್ಳಿ ಅಂತ ಹೇಳಿ ಇದೊಂದು ರೂಮು. ಹ್ಮ್ ಓಕೆ, ಮಿರರ್ ಇದೆ, ನೋಡ್ಕೋಬಹುದು. ಇಲ್ಲೊಂದು ರೂಮ್ ಇದೆ. ಗೈಸ್ ಇವತ್ತು ನಾನು ಔಟ್ಫಿಟ್ ಈ ತರ ಹಾಕೊಂಡಿದ್ದೀನಿ. ಹಾಯ್, ಎಲ್ಲಿಗೆ ಬಂದಿದ್ದೀರಾ ತಾವು? ಯಾವ ಊರಿಗೆ ಬಂದಿದ್ದೀರಾ? ದೊಡ್ಡಮ್ಮನ ಮನೆಗೆ. ಯಾವ ಊರಿಗೆ ಬಂದಿದ್ದೀರಾ ಚೋಟು? ಯಾವ ಊರು? ಗೈಸ್ ಖುಷಿ ಆಗ್ಬಿಟ್ಟಿದೆ ಪಾಪುಗೆ, ಹೊರಗಡೆ ಕರ್ಕೊ ಬಂದಿದೀವಲ್ಲ ಅಂತ. ಹೌದದು, ಹಳ್ಳಿ ಕರ್ಕೊಂಡ್ ಬಂದಿ, ವಿಶಾಲವಾದ ವಾತಾವರಣ, ಮಳೆ, ಹಾಗಾಗಿ ಖುಷಿ ಆಗ್ಬಿಟ್ಟಿದೆ. ಪಾಪು ಕೂಡ ಖುಷಿ ಆಗ್ಬಿಟ್ಟಿದೆ ಹಳ್ಳಿ ಮನೆಗೆ. ನೋಡಿದ್ಯಾ, ಚೆನ್ನಾಗ್ ಅನಿಸ್ತಾ? ಹಾಯ್ ಹಾಯ್. ಓಕೆ ಓಕೆ ಓಕೆ, ಹಾಯ್. ನೀನು ಹಾಯ್ ಮಾಡ್ದಾ? ಓಕೆ, ಊರ್ನಪ್ಪ ಅದು. ಇದು ನುಗ್ಗೆಕಾಯಿ ಮರ ಇಲ್ಲೇ ಇದೆ. ಎಲ್ಲ ಸೊಪ್ಪುಗಳು ಸಿಗುತ್ತೆ ಈ ಊರಲ್ಲಿ, ಯಾವ ಸಿಗಲ್ಲ ಅಂತಿಲ್ಲ ನಿನಗೆ. ಹೆಲ್ತಿ ಫುಡ್ಡೇ ಮಾತ್ರ, ಎಲ್ಲ ಸಿಗುತ್ತೆ. ಮತ್ತೆ ಎಲ್ಲ ಜನನೂ ಇದ್ದಾರೆ ನಿನಗೆ. ಪ್ರಾಣಿಗಳು ಸಮೇತ, ಈಗ ಹಸು ಕರು ಎಲ್ಲ ನೀವು ಸುಮ್ಮನೆ ಅಲ್ಲೆಲ್ಲ ನೀವು ಯಾವ್ದಾವ್ದೋ ಹಾಲು ತಗೋತೀರಾ, ಇಲ್ಲೆಲ್ಲ ಯಾವ್ದು ತಗೊಳಲ್ಲ ಹಾಲು. ಹೌದಾ, ಎಲ್ಲ ಇವರೇ ಮಾಡ್ಕೊಂತಾರೆ ಎಲ್ಲ. ಹಂಗಾಗಿ ಹಳ್ಳಿ ಮನೆ ಅಂದ್ರೆ ಎಲ್ಲರೂ ಸಾಧಾರಣ ಇಷ್ಟಪಡ್ತಾರೆ. ತೋಟ ನೋಡಿ, ನಮ್ಗೆ ಇಲ್ಲಿಗೆ ಕಾಣುತ್ತೆ ಈ ತೋಟ. ಹಿಂದೆ ಹೋದ್ರೆ ನಮ್ ತೋಟ, ಮುಂದ್ಗಡೆ ಇವ್ರದೆಲ್ಲ ತೋಟ. ರೋಡಿಗೆ ತೋಟ ಇದೆ. ಬಸ್ಸಿಂದು ವ್ಯವಸ್ಥೆ ಅಂತೂ ನಮಗೆ ಒಂದು 15 ಮಿನಿಟ್ಸ್ ಒಂದು ಬಸ್ ಓಡಾಡುತ್ತೆ ಈ ಗೈಸ್ ಹಳ್ಳಿಗೆ. ಅದೇ ಇವಾಗ ನಾವ್ ಇಲ್ಲಿ ಇಳಿದ್ವಲ್ಲ, ಇಲ್ಲೇ ಮನೆ ಮುಂದೆನೆ ಬಸ್ ಬಸ್ ನಿಲ್ಸುತ್ತೆ. ಸ್ಟಾಪ್ ಹೌದು, ಮಾಡುತ್ತೆ. ಇಲ್ಲೇನೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ಬಸ್ಸಿಂದು. ಅದು ಕೂಡ ಬಸ್ ಇದೆ, ಮನೆ ಬಾಗ್ಲಲ್ಲೇ ಸ್ಟಾಪ್ ಇದೆ. ಎಲ್ಲದಕ್ಕೂ ಅನುಕೂಲ ಇದೆ ಅನ್ಕೋಬಹುದು ಮಾತ್ರ. ಇದು ಮಾಡನಾಯಕನಹಳ್ಳಿ, ಚಿಕ್ಕಪ್ಪನಹಳ್ಳಿ ಆಗ್ಲಿ, ಚಿಕ್ಕೊಂಡನಹಳ್ಳಿ ನಾನಂತೂ ಒಂದ್ 4-4 ಸರಿ ಬಂದಿದ್ದೀನಿ. ನನ್ನ ಫ್ರೆಂಡ್ ಹೌದು, ಬಿಡೋದೇ ಇಲ್ಲ, ಖುಷಿ ಬರ್ಬೇಕು ಆಯ್ತು ಇವ್ರಿಗೂ. ಹಬ್ಬಕ್ಕೆ ಅಂತ ಹೌದು ಇದು ಮಾಡ್ತಿರ್ತೀವಿ. ನೋಡಿ, ದುಡ್ಡಿಂದ ಪಾಪು ಬರ್ತೀವಿ. ಕರ್ಕೊಂಡ್ ಬಂದಿದ್ದಾಳೆ, ಖುಷಿ ಆಯ್ತು ಈ ಹಳ್ಳಿಗೆ. ಸಣ್ಣ ಪಾಪು ಅದನ್ನು. ಅಮ್ಮ ಅಲ್ಲಿ ನೋಡು, ಎಂಟ್ರೆನ್ಸ್ ಅಮ್ಮ ಇಲ್ಲಿ. ಚೆನ್ನಾಗಿದೆ ಇಲ್ಲಿ ಆಕ್ಚುಲಿ. ಇಲ್ಲದ ಆಂಟಿ ನೋಡಿ ಇದ್ರು. ಖುಷಿ ಆಯ್ತಾ ನಿಮಗೂ? ಖುಷಿ ಆಯ್ತು ಬಂದಿದ್ದು. ಓಕೆ, ಅಲ್ಲಿ ಆಂಟಿ ಇದ್ರು. ಇಟ್ಕ ನೀನು ಒಂದ್ ಕೈಯಲ್ಲಿ. ಕಲ ಓಕೆ. ನೋಡಿ, ಪಾಪುನ ಎತ್ಕೊಂಡು ನಾವು ಹಳ್ಳಿ ಎಲ್ಲ ತೋರಿಸ್ತಾ ಇದೀವಿ. ಅಲ್ಲೆಲ್ಲ ತೆಂಗಿನ ತೋಟ ಎಲ್ಲ ಇದೆ ನೋಡು ಪುಟ್ಟ. ನಿನಗೆ ಬಾಳೆಹಣ್ಣೆಲ್ಲ ಬೆಳಿತೀವಿ. ಗೈಸ್ ಇವ್ರಿಗೆ ತಮ್ಲೈನಿಗೆ ಫೋಟೋ ತಗೊಳ್ಳೋಣ ಅಂದ್ರೆ ಇಬ್ರು ಮಾತಾಡ್ತಿದ್ದಾರೆ. ಮಾತಾಡ್ತಿದೀವಿ ಅಂದ್ರೆ ನಮಗೆ ಹಳ್ಳಿ ವಾತಾವರಣ ನೋಡಿ ಎಷ್ಟು ಖುಷಿ. ನಾವಿವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಗೈಸ್ ದೊಡ್ಡ ಮನೆ ಆಕ್ಚುಲಿ, ಇದು ಚೆನ್ನಾಗಿದೆ ಮನೆ ಕೂಡ. ಅಮ್ಮ ಎಲ್ಲಿದೆ ಆಕ್ಳು? ಅಲ್ಲಿ ಆಕ್ಳಿದೆ ಅಂತ ಗೈಸ್. ಹಸು ರುಬ್ಕೊಂಡಿದ್ದಾರೆ, ಹೋಗೋಣ ನೋಡೋಣ. ರುಬ್ಬಿದಾರಲ್ಲ. ಗೈಸ್ ಅಲ್ಲಿ ಹಸು ಇದೆ ಅಂತೆ, ನೋಡೋಣ, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮನೆ ತೋರಿಸ್ತಿದ್ದಾರೆ ಎಲ್ಲ ಕರ್ಕೊಂಡೋಗಿ. ಇಲ್ಲಿ ಹಸು ಇದೆ, ಇದು ಇದೆ ಅಂತ. ಇದು ಕೊಟ್ಟಿಗೆ ಅಲ್ಲ ನಮ್ಮ? ತೆಗಿಲ್ಲ, ಹಸು ಎಲ್ಲಿರುತ್ತೆ ಒಳಗೆ. ಗೈಸ್ ಇದು ಅವ್ರದ್ದು ಕೊಟ್ಟಿಗೆ ಅಂತೆ. ಇದೆಯಾ? ಎಮ್ಮೆ, ಹಸು ಅಲ್ಲ. ಮರಿ ಹಾಕಿತ್ತು. ತೋರ್ಸಮ್ಮ, ಎಲ್ಲಿ ತೋರ್ಸು. ಪಾಪು ಇದೆಯಾ? ಚಿಕ್ಕದ್ದು ಇಲ್ಲ ಕಾಣುತ್ತೆ. ಯಾರಿದು ನನ್ನೇ ನೋಡ್ತಾವ್ರಲ್ಲ ಕಳ್ರ ತರ? ನಾನ್ ಬೇರೆ ಎಷ್ಟು ಕ್ಯೂಟ್ ಆಗಿದ್ದೀನಿ, ನನ್ನ ಕಿಡ್ನಾಪ್ ಮಾಡ್ಬಿಡ್ತಾರ ಏನೋ. ಕಟ್ಟಿದಾರೆ. ಅವ್ರಮ್ಮ ಬಂದ್ರ ಇಲ್ಲ, ಹೋಗಮ್ಮ. ಸುಂದರವಾಗಿ ಹುಟ್ಟೋದೇ ತಪ್ಪ. ಯಾವಾಗ್ಲೂ ಫೋನ್ ಹಿಡ್ಕೊಂಡ್ ಬಂದ್ಬಿಡ್ತಾರೆ ನನ್ ವಿಡಿಯೋ ಮಾಡಕ್ಕೆ. ಏನು ಮಾಡಲ್ಲ. ತೋರಿಸ್ತೆ, ಇಲ್ಲಿ ಕಾಣುತ್ತೆ. ಗೈಸ್ ಇದು ಮರಿ ಹಾಕಿತ್ತಂತೆ ರೀಸೆಂಟ್ ಆಗಿ. ಎಷ್ಟು ದಿನ ಆಯ್ತಂತೆ? ನಿನ್ನೆನಾ? ನಿನ್ನೆ ಹಾಕಿರೋದಂತೆ ಮರಿ. ಎಲ್ಲ ಸ್ನಾನ ಮಾಡ್ತಿದ್ದಾರೆ, ಸ್ನಾನ ಮಾಡಿಸಿ ಇದು ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ ಪಾಪ. ಹಾ ಅವ್ರ ಮಗ ಪಾಪನು ಇದು ಮಾಡುತ್ತೆ. ಗೈಸ್ ಅದು ನಿನ್ನೇನೋ ಮರಿ ಹಾಕಿತ್ತಾ, ಅದಕ್ಕೆ ನೋಡೋಣ ಅಂತ ಬಂದು. ನಾನು ಹಸು ಅನ್ಕೊಂಡೆ, ಎಮ್ಮೆ ಅದು. ನೋಡಿದ್ರಲ್ಲ, ಅದು ಮರಿ ಹಾಕಿತ್ತಂತೆ ನಿನ್ನೆ. ಪಾಪಕ್ಕೆ ತೋರಿಸ್ಬೇಕಿತ್ತು. ಬಾಳೆ ತೋಟ ಇದು ನೋಡಿ ಗೈಸ್. ಯಾ? ಬಾಳೆ ತೋಟ ಅವ್ರದ್ದೇನಾ? ಎಲ್ಲ ಇದೆ. ಗೈಸ್ ಅಲ್ಲಿ ಹಿಂದ್ಗಡೆ ಇದೆ ಅಲ್ಲ, ನೋಡ್ಗೈತ್ರಿ ಎಷ್ಟು ಸಣ್ಣ ಗಿಡ ಇದು ಬಿಟ್ಟಿದ. ಬಾಳೆ ತೋರಿಸ್ತಿ. ಇಲ್ಲಿ ಪ್ಯಾರ್ಲೆನ್ ಗಿಡ ನೋಡ್ಗೈತ್ರಿ ಎಷ್ಟು ಸಣ್ಣದು ಎಲ್ಲಿ ಇದೆ. ಇಲ್ಲೇ ಇದೆ ನೋಡಿ.
ಗೈಸ್ ಇವೆಲ್ಲ ಹಳ್ಳಿ ಒಳಗೆ ನೋಡಕ್ ಸಿಗೋದು ತುಂಬಾ, ಅಂದ್ರೆ ಕೊಟ್ಟಿಗೆ ಆ ಥರ ಎಲ್ಲ ಸಿಟಿಯಲ್ಲೆಲ್ಲ ಇರಲ್ಲ. ಹಾ, ಎಷ್ಟು ಚಿಕ್ಕದಿದೆ ಅಲ್ಲ, ಇನ್ನು ಹಣ್ಣಿದೆ, ಕಾಯಿ ಅದು. ಕಾಯಿ ದೊಡ್ಡವು ಆಗ್ತವೆ ಇವು. ಹ್ಮ್ ಇದು ಗೈಸ್ ಬಾಳೆ ಇದೆಲ್ಲ ತೋಟ. ಅವ್ರದ್ದು ಬಾಳೆ ತೋಟ ಇದು. ನೋಡೋಣಮ್ಮ ಬಾಳೆ ತೋಟಕ್ಕೆ. ಬಾ ಹೋಗೋಣ. ಗೈಸ್ ಅದೇ ಇವರು ಸ್ವೀಟ್ ಊಟ ಮಾಡಿಸಿದ್ರಲ್ವಾ, ಏನು ಹೋಳಿಗೆ ಊಟ, ಅದಕ್ಕೇನೆ ಬಂದಿದ್ವಿ ನಾವು. ಮಮ್ಮಿ ಅದೇ ಫ್ರೆಂಡ್ ಕರ್ಕೊಬಂದಿದ್ರು ಅಲ್ವಾ, ಅದಕ್ಕೆ ಬಂದಿದ್ವಿ. ಸದ್ಯ ಬಿಸಿಲಿಲ್ಲ ಗೈಸ್, ಆರಾಮಾಗಿ ಅಡ್ಡಾಡ್ಬೋದು. ಸ್ವಲ್ಪ ಮಳೆ ಬಂತು ಇಲ್ಲಿ. ನಾವು ಬರಿಗಾಲಲ್ಲಿ ಅಡ್ಡಾಡ್ತಾ ಇದ್ದೀವಿ, ಅಂದ್ರೆ ಕ್ಲೀನ್ ಇದೆ ಇಲ್ಲಿ ಅದಕ್ಕೆ. ಇದಮ್ಮ ಬಾಳೆ ದೊಗನೆ. ಗೈಸ್ ಇದು ಅವ್ರದ್ದೆಲ್ಲ ಬಾಳೆ ತೋಟ. ಬಾ ಪುಟ್ಟ. ಹ್ಮ್ ಎಲ್ಲ ಮೊನ್ನೆ ಬಾಳೆ ಎಲ್ಲ ಕಟಿಂಗ್ ಆಗಿದೆ. ಏನಮ್ಮ ಬಾಳೆ ನಿನ್ ಕಟಿಂಗ್ ಮೈಕ್ ಬಾಯಿ ಹತ್ರ ಇಟ್ಕೊಂಡ್ ಎಲ್ಲ ಮೊನ್ನೆ ಬಾಳೆ ಎಲ್ಲ ಕಟಿಂಗ್ ಆಗಿದೆ ಅಮ್ಮ. ಗೈಸ್ ಹಿಂಗೆ ಒಳಗೆ ಹೋಗೋಣ. ಗೈಸ್ ಅದೇ ಹಿಂಗೆ ಒಳಗಡೆ ಬಂದಿದ್ದೀವಿ, ನೋಡೋಣ ಹೆಂಗಿದೆ ಅಂತ. ಬಾ ಅಮ್ಮ. ಇಲ್ಲಿ ನಮ್ದು ತೋಟ ಇದೆ, ಶಿರ್ಸಿಯಲ್ಲಿದೆ. ಯಾವಾಗಾದ್ರು ಹೋದಾಗ ಬ್ಲಾಗ್ ಮಾಡ್ತೀನಿ ಅಲ್ಲಿ. ಈ ಕಡೆ ಚೆನ್ನಾಗಿದೆ ಅಲ್ಲಮ್ಮ ಇವ್ರದ್ದು? ಇದೆ, ಈ ಕಡೆ ಎಲ್ಲ ಚೆನ್ನಾಗಿದೆ. ಏನು ತೋಟ ಇದೆಲ್ಲ. ಇಲ್ಲೇ ಬಾಳೆಗೊನೆ ನೋಡಿ ಚೆನ್ನಾಗಿ. ಮೊನ್ನೆ ಎಲ್ಲ ಕಟಿಂಗ್ ಆಗಿದೆ ಅಂತೆ. ಫುಲ್ ಕಟಿಂಗ್ ಆಗಿದೆ ಬಾಳೆದು. ನಾನು ಮನೆಯಲ್ಲೇ ಇದ್ನಲ್ಲ, ಅಮ್ಮನ ಹೋಗೋಣ ಬಾ ಚೆನ್ನಾಗಿರುತ್ತೆ ಅಂದ್ರು, ಮತ್ತೆ ಅವರು ಕರೆದಿದ್ರ, ಅದಕ್ಕೆ ಬಂದ್ವಿ. ಇವರು ಫ್ರೆಂಡ್ಸ್ ಇಂದು ಗೈಸ್ ಗ್ಯಾಂಗ್ ಇದೆ, ಹೋಗ್ತಾರೆ ಸುತ್ತಾಡ್ತಾರೆ. ಇವಾಗ 1 ವೀಕ್ ಕೆಳಗೆ ಸಂಡೇ ಹಂಗೆ ಇದಕ್ಕೆ ಹೋಗಿದ್ರು, ಏನೋ ದಾವಣಗೆರೆಗೆ ಪರ್ಚೇಸ್ ಮಾಡಕ್ಕೆ. ಹಂಗೆಲ್ಲ ಹೋಗ್ತಿರ್ತಾರೆ ಸುತ್ತಾಡ್ಲಿಕ್ಕೆ. ಅವ್ರ ಜೊತೆ ಯಾವಾಗಾರ ಇದ್ರೆ ನಾನು ಹೋಗ್ತಿರ್ತೀನಿ. ಅಮ್ಮ ಎಲ್ಲಿ ಬಂದಿದ್ದೀಯಾ? ಪಾಪು ಖುಷಿಯಾಗಿದೆ ಗೈಸ್, ಒಂದ್ಸಲ ಹೊರಗಡೆ ಕರ್ಕೊಂಡ್ ಬಂದಿದೀವಿ ಅಂತ. ಹೊರಗೆ ಬಂದಿದ್ಯಾ ಅಂತ ಖುಷಿಯಾಗಿದ್ಯಾ ನಿನ್ಗೆ? ಓಯ್ ಅಮ್ಮು ಮಾತಾಡು. ಹಲೋ ಹಲೋ ಹಾಯ್ 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 ಅಮ್ಮು ಹಾಯ್. ಅದು ಬೇಡ, ಹಾಯ್ ಹೇಳಿ. ಹೇಳಮ್ಮಗೆ. ಹೋಗೋಣಮ್ಮ. ಏನಮ್ಮ? ಇಲ್ಲಿ ಎಲ್ಲ ತರ ಸೊಪ್ಪೆಲ್ಲ ಸಿಗುತ್ತೆ. ಮೈಕ್ ಹಿಡ್ಕೊ. ಇಲ್ಲಿ ಎಲ್ಲ ತರ ಸೊಪ್ಪೆಲ್ಲ ಸಿಗುತ್ತೆ. ಎಲ್ಲ ಇಲ್ಲಿ ತೋಟದ ಮನೆ ಎಲ್ಲ ಸೋವಿಯಾಗೆ ಸಿಗುತ್ತೆ ಎಲ್ಲದು. ತೆಂಗಿನಕಾಯಿ, ಬಾಳೆಹಣ್ಣು ಸೋವಿ ಅಂದ್ರೆ ಅವರೇ ಬೆಳೀತಾರೆ. ಬೆಳೀತಾರೆ. ಬೆಳೀತಾರೆ ಎಲ್ಲ. ಓ ಕರೀತಾರೆ. ಬಂದ್ವಿ ಗೈಸ್. ಮತ್ತೆ ಇವಾಗ ಊಟ ಮಾಡ್ಕೊಂಡು ಅದೇ ರಿಟರ್ನ್ ಹೋಗ್ತೀವಿ. ಮಮ್ಮಿ ಫ್ರೆಂಡು ಬಂದ್ರು, ಅವರು ಪಾಪ ಒಳಗಡೆ ಅದು ಇದು ಇರುತ್ತಲ್ಲ ಗೈಸ್, ಕೆಲಸ ಮಾಡ್ತಾ ಇದ್ರು. ಇವಾಗ ಅವರು ಬಂದ್ರು. ಫುಲ್ ಫ್ರೆಂಡ್ಲಿ ಮಾತಾಡ್ತಾರೆ ಗೈಸ್ ಅವರಾಗಲಿ, ಕಂಫರ್ಟ್ ಅನ್ಸುತ್ತೆ. ದೊಡ್ಡದು ಅವಾಗ್ಲೇ. ತೋಟ ತನಕ ಹೋಗೋಣ ಬಾ. ಇಲ್ಲಿ ಪ್ಯಾರ್ಲೆ ಹಣ್ಣಿದೆ, ನಿಂಬೆ ಹಣ್ಣಿದೆ. ನಿಂಬೆ ಹಣ್ಣಂತೂ ಎಷ್ಟ್ ಚೆನ್ನಾಗ್ ಬಿಡ್ತಾವ ಗೊತ್ತಾ, ತುಂಬಾ ಚೆನ್ನಾಗಿ ನಿಂಬೆ ಹಣ್ಣು ಬಿಡ್ತಾವ, ಎಲೆನೇ ಕಾಣಲ್ಲ ಹಂಗಿರುತ್ತೆ ನಿಂಬೆ ಹಣ್ಣು ಬಿಟ್ರೆ. ನೋಡು ತೋಟ. ಬಾ ಚಪ್ಲಿ ಹಾಕ ಬರ್ತೀವಿ ಬಾಯ್ರೆ. ನೋಡಿದ್ರಾ? ಆ ಕಡೆ ಹೋಗೋಣ. ಇದು ಆಯ್ತಾ? ಏನೇನ್ ಬೆಳಿತೀರಾ ನೀವು ಇಲ್ಲೆಲ್ಲ ಈಗ? ಈಗ ಮೆಕ್ಕೆಜೋಳ, ಹಾ ಈಗ ಮಳೆ ಇರೋದಕ್ಕೆ ಕಡ್ಲೆ, ಹಾ ಹಾ ಕಡ್ಲೆ, ಹ್ಮ್ ಈಗ ತೊಗರಿ ತೊಗರಿ ಬೆಳಿತೀರಾ? ಮಳೆ ಮಳೆ ಹೆಂಗೆ ನಿಮ್ಗೆ? ತುಂಬಾ ಇದ್ರೆ ಮಳೆ ಮುಂಗಾರಿಂದ ಬಂದ್ರೆ ಮೆಕ್ಕೆಜೋಳ, ಹಾ ಹಾ ಕಡ್ಲೆ, ಹಾ ಇದು ಸೂರ್ಯಕಾಂತಿ, ಕುಸುಮೆ ಅವೆಲ್ಲ ಹಾಕ್ತಾರೆ. ಈಗ ಕುಸುಮೆ, ಸೂರ್ಯಕಾಂತಿ, ಕಡ್ಲೆ ಅವೆಲ್ಲ ನ್ಯಾವಲ್ಲ. ಹೇಳ್ರಿ. ಹೋಳಿಗೆ ಹೋಳಿಗೆ ಹಬ್ಬ ಮಾಡ್ತಾರೆ. ದೇವ್ರು ಮಾಡಿಸ್ಕೊಂಡು ಊರಲ್ಲಿ ಕಳಿಸ್ತಾರೆ ವಾಲ್ಮೇರಿಗೆ. ಹಾ ಹಾ ನಮ್ ಗಡಿ ಅಂತ ಬರ್ತದೆ ವಾಲ್ಮೇರಿ ಅಂತ, ನಮ್ಮೂರಲ್ಲಿ ಕಳಿಸ್ತಾರೆ ಅದು ಹೋಳಿಗೆ. ಅದೇ ಹೋಳಿಗೆ ಹಬ್ಬ ಅಂತ ಹೋಳಿಗೆ ಹಬ್ಬ ಮಾಡ್ತೀರಾ? ಅಂತ ಮಾಡ್ತಾರೆ. ಅದಕ್ಕೆ ಗೈಸ್ ಬಂದಿರೋದು, ಅವ್ರು ಅಂದ್ರಲ್ಲ ಹೋಳಿಗೆ ಹಬ್ಬ ಅಂತ ಮಾಡ್ತಾರೆ ಇಲ್ಲಿ, ಅದಕ್ಕೆ ಕರ್ಕೊ ಬಂದಿದ್ರು.
ಆಂಟಿ ನಮ್ಮನ್ನ. ಇವರು ನಮ್ದು ತುಂಬ ಕುಟುಂಬ. ಆಕ್ಚುಲಿ ನಾವು ಯಾರು ಡಿವೈಡ್ ಆಗಿಲ್ಲ. ಚೆನ್ನಾಗಿ ಇವರೆಲ್ಲ ನೋಡ್ಕೊಂತಾರೆ. ಹಾಗೆ ಇಲ್ಲಿ ಇರ್ತಾರೆ ಇವರು, ಇದೇ ಮನೇಲೇ ಇರೋದು ಇವರು. ಮತ್ತೆ ಹಿಂದ್ಗಡೆ ತೋಟ ಎಲ್ಲ ಇವರು ಹಾಕಿದ್ದಾರೆ, ಎಲ್ಲ ಬಾಳೆ ಎಲ್ಲ ಬೆಳೆದಿದ್ದಾರೆ. ಮತ್ತೆ ಇವಾಗ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ತೊಗರಿ ಹಾಕಿದ್ದಾರೆ. ಎಲ್ಲ ಎಷ್ಟೊಂದು 20 ಎಕರೆ ತೊಗರಿ ಹಾಕಿ ಬಂದಿದ್ದಾರೆ ಇವತ್ತು. ಹಾಗೆ ಎಲ್ಲ ನೋಡ್ಕೊಂತಾರೆ, ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ತುಂಬಾ ಕೆಲಸಗಾರ, ಖುಷಿ ಆಗುತ್ತೆ. ಅದಕ್ಕೆ ಗೈಸ್ ಎಲ್ಲ ಕೇಳ್ದೆ ನಾನು ಏನೇನ್ ಮಾಡ್ತೀರಾ ಏನೇನಿದೆ ಅಂತ. ಮತ್ತೆ ಹಸು ಸಾಕಿದ್ದಾರೆ, ಎಮ್ಮೆ ಸಾಕಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಸು ಎಲ್ಲಿದೆ? ಎಮ್ಮೆ ಇದೆ, ಒಳಗೆ. ಹೌದಾ? ಹಾ ಹಾ, ನಾವಲ್ಲಿ ಎಮ್ಮೆ ನೋಡಿದ್ವಿ ಗೈಸ್. ಎಮ್ಮೆ. ಮತ್ತೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಕುರಿಗಳೆಲ್ಲ ಸಾಕಿದ್ದಾರೆ, ತುಂಬಾ ಕುರಿಗಳಿದಾವೆ. ಆಮೇಲೆ ಇದು ಏನು ಪಾರಿವಾಳ ಎಲ್ಲ ಸಾಕಿದ್ದಾರೆ, ತುಂಬಾ ಎಲ್ಲ ಸಾಕಿದ್ದಾರೆ. ಈ ಊರಲ್ಲೆಲ್ಲ ತುಂಬಾ ಚೆನ್ನಾಗೆಲ್ಲ ಪ್ರಾಣಿಗಳನ್ನೆಲ್ಲ ಸಾಕೊಂಡಿದ್ದಾರೆ. ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ಕೆಲಸಗಾರರು ಇವರೆಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮಗೆ ಹೇಗೆ ಅನಿಸ್ತು ನಮ್ಮ ಹಳ್ಳಿಗೆ ಬಂದು? ಚೆನ್ನಾಗ್ ಅನಿಸ್ತು. ಹೌದಾ? ಹಾ. ಖುಷಿ ಆಯ್ತಾ? ಹಾ, ಖುಷಿ ಆಯ್ತು. ನೀವು ಇಲ್ಲೇ ಒಂದು ತೋಟ ಮಾಡ್ಬೇಕು ಅಂತ ಅನ್ಸಿದ್ಯಾ? ಇದು ನಮ್ಮ ಮನೆಯವ್ರದ್ದಿದೆ ಅಲ್ಲ ತೋಟ ಊರಲ್ಲಿ. ಹೌದು. Tutti, you see. ದಿಂಬು ಇದು ಕಾಂಟ. ಸೈಡ್ ಕ್ರಾಸ್ ಹಚ್ಚಿಟ್ಟು ಸೈಡ್ ಕ್ರಾಸ್ ಇಲ್ಲ. ಓಕೆ ಓಕೆ. ದಿಂಗು ಚಿಕ್ಕ ಚಿಂಗು ಚಿಕ್ಕ ಚಿಂಗು. ಪಾಪನೆ ಡ್ಯಾನ್ಸ್ ಮಾಡುತ್ತೆ ನಿಂಗಂದ್ರೆ ಬಾಯಲ್ಲಿ. ಅಮ್ಮ ನೀನ್ ಮಾಡು, ನೀನ್ ಮಾಡಮ್ಮ. ರಾಮ ರಾಮ ಮಾಡು. ರಾಮ 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 ಶ್ರೀರಾಮ ರಾಮ ರಾಮ. ನೀನ್ ಮಾಡು, ರಾಮ ರಾಮ ಮಾಡು ಕೈಯಿಂದ. ರಾಮ 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 ಗೈಸ್, ಅದೇ ನಾವೀಗ ರೂಮಿಗೆ ಬಂದ್ವಿ. ಸ್ವಲ್ಪ ಪಾಪುಗ ಹಾಲು ಕುಡ್ಸೋಣ ಅಂತ ಅಲ್ಲಿ ಮನೆಯಲ್ಲಿ ಕುಡ್ಸ್ಕೊ ಬಂದಿದ್ದು. ಸ್ವಲ್ಪ ಟಿಫನ್ ಮಾಡಿಸಿದ್ದೆ, ಅಂದ್ರೆ ಸ್ವಲ್ಪ ಏನದು ದೋಸೆ, ರಾಗಿ ದೋಸೆ ತಿನ್ಸಿದ್ವಿ ಒಂಚೂರು. ಸ್ವಲ್ಪ ಫೀಡ್ ಮಾಡಿದ್ನ, ಇವಾಗ ಒಂಚೂರು ಹಾಲು ಕುಡಿಸ್ತೀನಿ. ಇವು ನಿಮ್ದು ಕೂಡ ತೋಟ ಇದೆಯಲ್ಲ ಗಾಯತ್ರಿ? ಇವ್ರದ್ದು ಅಡಿಕೆ ಮತ್ತೆ ಇದು ರೇಷ್ಮೆ ಬೆಳಿತಾರೆ, ತೆಂಗಿನ ತೋಟ ಇದೆ. ಗೈಸ್ ಮತ್ತೆ ಅದೇ ನಾನು ಹೋಗಿಲ್ಲ, ಅಂದ್ರೆ ಇವಾಗ ನಾಮಕರಣ ಆದ್ಮೇಲೆ ಹೋಗ್ಬೇಕಲ್ಲ. ಒಂದು ಶಾಸ್ತ್ರ ಮಾಡ್ತಾರಲ್ಲ, ಏನ್ಮ ತೊಟ್ಲು ತಗೊಂಡು ಅದೇ ಹೋಗೋದು, ಮಾಮ ಅವಾಗ ತೊಟ್ಲು ಅಲ್ಲಿವರೆಗೂ ಇಟ್ಕೊಂಡು ಹೋಗಂಗಿಲ್ಲ ಹೋಗ್ತಾರೆ. ಇವರು. ಅದೇ ನನ್ನ ತಮ್ಮ ಪಾಪುನ್ ಕರ್ಕೊಂಡು ತೊಟ್ಲು ತಗೊಂಡು ಹೋಗ್ಬೇಕು. ಅದೇ ನೆಕ್ಸ್ಟ್ ಮಂತ್ ಇವಾಗ ನಾಮಕರಣ ಇದೆ ಅಲ್ಲ, ಅವಾಗೆ ಹೋಗೋದು. ಅವಾಗೆ ತೋರಿಸ್ತೀನಿ ಗೈಸ್ ನಿಮಗೆಲ್ಲ ನಾನು. ಗೈಸ್ ಎಲ್ಲ ಮುಗೀತು, ಅವರು ಪೂಜೆ ಎಲ್ಲ ಊಟನೂ ಮಾಡಿದ್ವಿ. ಅದನ್ನೇ ನಾನು ವ್ಲಾಗ್ ಮಾಡಲಿಲ್ಲ. ಇನ್ನೇನು ಗೈಸ್ ಹೊರಡ್ಬೇಕು ಇವಾಗ, ಬಸ್ಸಿಗೆ ಹೋಗೋದಲ್ವ ರಿಟರ್ನು. ಸೊ ಅದಕ್ಕೆ ಕಾಯ್ತಾ ಇದ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ.